ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಮತ್ತೇಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನ ಹೇಳುತ್ತೆ, ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ನಾವು ಎಂಥ ಕಾಲಗಳಲ್ಲಿ ನಾವಿದ್ದೇವೆ ಅಂದರೆ ಕೊನೆಯ ದಿನಗಳಲ್ಲಿ ನಾವಿದ್ದೀವಿ. ಈ ಲೋಕದ ಕೊನೆಯ ದಿನಗಳಲ್ಲಿ ನಾವಿದ್ದೀವಿ. ಈ ಲೋಕದ ಅಂತ್ಯದ ದಿನಗಳಲ್ಲಿ ನಾವುಗಳೆಲ್ಲರೂ ಇದ್ದೀವಿ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ ಬರೋದನ್ನು ಕುರಿತು ದೇವ್ರ ವಾಕ್ಯ ಹೇಳುತ್ತೆ, ನೀವು ಸಹ ಏನಾಗಿರ್ಬೇಕಂತೆ, ಸಿದ್ಧವಾಗಿರಬೇಕು. ನಾವು ಯಾವ ರೀತಿಯಾಗಿ ಸಿದ್ಧ ಆಗಬೇಕಂದ್ರೆ, ಏನಿಗಾಗಿ ನಾವು ಸಿದ್ಧರಾಗಿ ನಿಲ್ಲಬೇಕಂದ್ರೆ, ಯೇಸು ಬರ್ತಾ ಇದ್ದಾರೆ. ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ ದೇವನ ಈ ಲೋಕಕ್ಕೆ ಬರ್ತಾ ಇದ್ದಾನೆ. ನ್ಯಾಯಾಧಿಪತಿಯಾಗಿ ಲೋಕಕ್ಕೆ ಬರ್ತಾ ಇದ್ದಾನೆ. ಸಕಲ ಜನಾಂಗಗಳಿಗೂ ನ್ಯಾಯ ತೀರಿಸುವ ಆತನ ಈ ಲೋಕಕ್ಕೆ ಬರುತ್ತಾ ಇದ್ದಾನೆ. ಪ್ರತಿಯೊಬ್ಬರು ಮಾಡಿರುವಂತಹ ಕಾರ್ಯಗಳಿಗಾಗಿ ನ್ಯಾಯವನ್ನು ವಿಚಾರಿಸಲು ಆತನು ಈ ಲೋಕಾಧಿಪತಿಯಾಗಿರೋ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾ ಇದ್ದಾನೆ. ಆದ ಕಾರಣ ನೀವು ಏನಾಗಿರ್ಬೇಕಂದ್ರೆ ಸಿದ್ಧರಾಗಿರಬೇಕು. ಸಿದ್ಧತೆ ಅಂದರೆ, ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಯೇಸುವನ್ನು ನಂಬಿರುವಂಥ ದೇವ ಜನರೇ, ಯೇಸುನ ನಂಬಿಟ್ರೆ ಸಾಕಾಗೋದಿಲ್ಲ. ನಾನು ಪ್ರಾರ್ಥನೆ ಮಾಡಿಬಿಟ್ಟಂದು ಹೇಳಿದ್ರೆ ಸಾಕಾಗಲ್ಲ. ಬೈಬಲ್ ಓದ್ಬಿಟ್ಟಂದ್ರೆ ಸಾಕಾಗೋದಿಲ್ಲ. ನಾನು ದೀಕ್ಷೆ ತೆಗೆದುಬಿಟ್ಟಿದ್ದೇನೆ ಅಂದರೆ ಸಾಕಾಗಲ್ಲ. ನಾನು ಅಭಿಷೇಕ ಹೊಂದಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಸಾಕಾಗಲ್ಲ. ಇವುಗಳೆಲ್ಲ ಒಳ್ಳೆಯದು, ಇವುಗಳೆಲ್ಲ ನಾವು ಮಾಡಲೇಬೇಕು. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಸಿದ್ಧರಾಗಿರ್ರಿ. ಯಾವ ರೀತಿಯಾಗಿ ನಾವು ಒಂದು ಪ್ರಯಾಣದಲ್ಲಿ ಒಂದು ಪ್ರಯಾಣ ಬೆಳೆಸ್ಬೇಕಾದ್ರೆ, ಎಲ್ಲಾದರೂ ಒಂದು ಟ್ರಿಪ್ ಹೋಗಬೇಕು, ಒಂದು ಪ್ರಯಾಣ ಮಾಡಬೇಕಂದ್ರೆ ನಾವು ಅದಕ್ಕೆ ಏನೇನು ಸಿದ್ಧತೆ ನಾವು ಮಾಡ್ಕೊಳ್ತೀವಲ್ವಾ ಅಲ್ವಾ? ಒಳ್ಳೆ ರೀತಿ ಸ್ನಾನ ಮಾಡ್ಕೊಳ್ತೀವಿ, ಬಟ್ಟೆಗಳು ರೆಡಿ ಮಾಡ್ಕೊಳ್ತೀವಿ, ಒಡವೆಗಳು ರೆಡಿ ಮಾಡ್ಕೊಳ್ತೀವಿ, ಅದಕ್ಕೆ ದುಡ್ಡು ರೆಡಿ ಮಾಡ್ಕೊಳ್ತೀವಿ, ಅದಕ್ಕೆ ಬೇಕಾಗಿರೋ ಸಕಲ ವಸ್ತುಗಳನ್ನು, ಅದರ ಎಲ್ಲ ರೀತಿಯಾದ ಖರ್ಚುಗಳನ್ನ ನಾವು ಆಯತ್ತಪಡಿಸ್ಕೊಳ್ತೀವಿ. ಯಾವ ಸಮಯಕ್ಕೆ ಹೋಗಬೇಕು, ಅರ್ಥ ಆಯ್ತಾ? ಈ ರೀತಿಯಾಗಿ ಒಂದು ಟ್ರಿಪ್, ಒಂದು ಪ್ರಯಾಣಕ್ಕೆ ನಾವು ಹೋಗುವಾಗ ಯಾವ ರೀತಿ ನಮ್ಮನ್ನು ಸಿದ್ಧಪಡಿಸ್ಕೊಳ್ತೀವೋ ಹಾಗೆಯೇ ಯೇಸು ಬರುವಾಗೆ ಯೇಸುವಿನ ಸಂಗಡ ಹೊರಡೋಕ್ಕೆ ಸಿದ್ಧರಾಗಿರಬೇಕು. ಸಿದ್ಧತೆ ಅಂದರೆ ಏನು ಗೊತ್ತಾ? ಆಮೇಲೆ ಹಲ್ಲೆಲೂಯಾ. ಯೇಸು ಹೇಳ್ತಾರೆ, ನಾನು ಪರಿಶುದ್ಧವಾಗಿರೋ ಪ್ರಕಾರವಾಗಿ ನೀವುಗಳು ನಿಮ್ಮ ಎಲ್ಲ ನಡೆ ನುಡಿಗಳಲ್ಲಿ ಪರಿಶುದ್ಧವಾಗಿ ಇರಬೇಕು. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ನೋಡಲು ಸಾಧ್ಯವಿല്ലെಂದು ವಾಕ್ಯ ಹೇಳುತ್ತೆ. ಹಾಗಾಗಿ ಯೇಸು ಬರುವಾಗೆ ಅವರ ಮುಂದೆ ನಾವು ನಿಲ್ಲಬೇಕು. ಅವರ ಸಂಗಡ ನಾವು ಹೊರಡಬೇಕಾದ್ರೆ ನಮಗೆ ಬೇಕಾಗಿರೋದು ಒಂದೇ ಒಂದೇ ಕಾರ್ಯ, ಪರಿಶುದ್ಧತೆ. ನಮ್ಮ ನಡೆ ನುಡಿಗಳಲ್ಲಿ ಪರಿಶುದ್ಧತೆ, ನಮ್ಮ ಕ್ರಿಯೆಗಳಲ್ಲಿ ಪರಿಶುದ್ಧತೆ, ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಪರಿಶುದ್ಧತೆ, ನಮ್ಮ ಆಲೋಚನೆಗಳಲ್ಲಿ ಪರಿಶುದ್ಧತೆ, ನಾವು ಮಾತಾಡೋ ಮಾತುಗಳಲ್ಲಿ ಪರಿಶುದ್ಧತೆ, ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಪರಿಶುದ್ಧತೆ, ನಾವು ಮಾಡೋ ಸಕಲ ವಿಧವಾದ ಕಾರ್ಯಗಳಲ್ಲಿ ಪರಿಶುದ್ಧ. ಆ ಪರಿಶುದ್ಧತೆಯನ್ನು ನಾವು ಹೊಂದಿಕೊಳ್ಳಲು ನಾವು ಏನಾಗಬೇಕಂದ್ರೆ, ಈ ದಿನಗಳಲ್ಲಿ ಅಧಿಕವಾಗಿ ದೇವರ ವಾಕ್ಯಗಳನ್ನು ಕೇಳಿ ಅಲ್ಲಿಗೆ ನಿಂತೋದ್ರೆ ನಾವು ಪರಿಶುದ್ಧ ಆಗೋದಿಲ್ಲ. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾನೆ, ನನ್ನ ವಾಕ್ಯದಿಂದ ನೀವು ಶುದ್ಧರಾಗಿದ್ದೀರಾ. ಹಾಗೆ ಪ್ರತಿಯೊಬ್ಬರು ದೇವ ಜನರು ವಾಕ್ಯ ಕೇಳುವಾಗೆ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಬೇಕು. ಸತ್ಯವೇದವನ್ನು ಓದುವಾಗೆ ಆ ವಾಕ್ಯಗಳನ್ನು ಧ್ಯಾನಿಸಿ, ಆ ವಾಕ್ಯ ನಿಮ್ಮನ್ನು ಕುರಿತು ಏನು ಹೇಳುತ್ತಂದು ನಿಮ್ಮನ್ನು ನೀವೇನು ಮಾಡಬೇಕು, ಸರಿಪಡಿಸಿಕೊಳ್ಳಬೇಕು. ಯಾವ ಯಾವ ಪಾಪಗಳನ್ನ ಬಿಡಬೇಕೋ ಅವುಗಳನ್ನು ಬಿಟ್ಟು ನಾವು ನಮ್ಮನ್ನು ಸರಿಪಡಿಸ್ಕೊಳ್ಬೇಕು. ನಮ್ಮಲ್ಲಿ ಯಾವ ರೀತಿ ಬಲಹೀನವಾದ ಕಾರ್ಯಗಳು, ನಮ್ಮಲ್ಲಿ ಅಶುದ್ಧವಾದ ಕಾರ್ಯಗಳು, ಪಾಪವಾದ ಕಾರ್ಯಗಳು, ಅಜ್ಞಾನದ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು,
ಯಾವ ರೀತಿಯಾಗಿ ಭೂ ಸಂಬಂಧ ಕಾರ್ಯಗಳು ನಮ್ಮಲ್ಲಿ ಇರ್ತವೆ ಪ್ರತಿಯೊಬ್ಬರುಗಳಲ್ಲಿ ಇರ್ತವೆ. ಹಾಗಾಗಿ ಆ ಕಾರ್ಯಗಳೆಲ್ಲ ನಾವು ಬಿಡೋದ್ರಿಗಾಗಿ ದೇವರ ವಾಕ್ಯವನ್ನು ನಾವು ಕೇಳಿ ಆ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಆ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಲು ಆರಂಭಿಸಿದರೆ ದಿನಕ್ಕೆ ದೇವರ ವಾಕ್ಯದಿಂದ ನಾವೇನಾಗ್ತೀವಂತೆ, ನಾವು ಶುದ್ಧರಾಗುತ್ತೇವೆ. ವಾಕ್ಯವೇ ನಮ್ಮನ್ನು ಶುದ್ಧಿಪಡಿಸುತ್ತೆ. ಯಾವ ರೀತಿಯಾಗಿ ಬಟ್ಟೆ ವಾಶ್ ಮಾಡುವಾಗೆ ನಾವು ಅದಕ್ಕೆ ಸರ್ಪು ಸೋಪು ಯಾವ ರೀತಿ ಅವುಗಳಿಗೆ ಹಾಕಿ ಅವುಗಳನ್ನ ನಾವೇನು ಮಾಡ್ತೀವಿ, ತೊಳೆದು ನಾವು ಅಲ್ವಾ ಅದನ್ನು ವಾಶ್ ಮಾಡಿ ತೊಳೆದು ನಾವು ಹಾರಾಕುವಾಗ ಅದರಲ್ಲಿರೋ ಎಲ್ಲ ಕೊಳೆ ಹೋಗಿರುತ್ತೆ. ಅನಂತರ ನಾವು ಏನು ಮಾಡ್ತೀವಿ, ಬಟ್ಟೆಗಳನ್ನ ಈ ರೀತಿಯಾಗಿ ಐರನ್ ಮಾಡಿ ನಾವು ಅದನ್ನು ಮೈ ಮೇಲೆ ಹಾಕ್ಕೊಳ್ತೀವಿ. ಆಗ ನೋಡೋಕ್ಕೆ ಕ್ಲೀನಾಗಿರುತ್ತಲ್ಲ. ಅದೇ ರೀತಿಯಾಗಿ ನಮ್ಮ ಪ್ರಾಣ ಆತ್ಮ ಶರೀರದಲ್ಲಿ ಅನೇಕ ಕೆಟ್ಟ ಕಾರ್ಯಗಳು, ಪಾಪವಾದ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು, ಭೂ ಸಂಬಂಧ ಕಾರ್ಯಗಳು ನಮ್ಮಲ್ಲಿ ಅಂಟಿಕೊಂಡಿರ್ತವೆ. ನಮ್ಮ ಆಲೋಚನೆಗಳಲ್ಲಿ, ನಮ್ಮ ದೃಷ್ಟಿಯಲ್ಲಿ, ನಮ್ಮ ಮಾತಲ್ಲಿ, ನಮ್ಮ ನಡೆ ನುಡಿಗಳಲ್ಲಿ ಅಂಟಿಕೊಂಡಿರ್ತವೆ. ಹೀಗಾಗಿ ಇವುಗಳನ್ನ ನಾವು ಯಾವ ರೀತಿ ಶುದ್ಧಿ ಮಾಡೋದು ಅಂದರೆ, ಯಾವ ರೀತಿ ನಾವು ಶುದ್ಧಿ ಮಾಡೋದು? ದೇವರ ವಾಕ್ಯ ಕೇಳ್ತಾ ಆ ವಾಕ್ಯಗಳನ್ನ ಧ್ಯಾನಿಸುತ್ತಾ ಅದ್ರಿಗೆ ನಾವು ಒಪ್ಪಿಸ್ಕೊಟ್ಟು ಆ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಬೇಕೆಂದು ನಮ್ಮನ್ನೇ ನಾವು ಒಪ್ಪಿಸ್ಕೊಟ್ರೆ ದೇವರ ವಾಕ್ಯ ನಮ್ಮನ್ನು ಎಲ್ಲ ವಿಧದಲ್ಲಿ ಏನು ಮಾಡಿಬಿಡುತ್ತಂತೆ, ಶುದ್ಧಿ ಮಾಡಿಬಿಡುತ್ತೆ. ಈ ರೀತಿಯಾಗಿ ದಿನಕ್ಕೆ ದೇವರ ವಾಕ್ಯದಿಂದ ನಮ್ಮನ್ನು ಶುದ್ಧಿಪಡಿಸ್ಕೊಳ್ಬೇಕು. ಶುದ್ಧರಾಗಿ ನಾವು ಆಯತ್ತವಾಗಬೇಕು. ಯಾಕಂದರೆ ಮನುಷ್ಯ ಕುಮಾರ ಬರ್ತಾ ಇದ್ದಾನೆ, ಯೇಸು ಬರ್ತಾ ಇದ್ದಾರೆ. ಯೇಸು ಹೇಗಿದ್ದಾರೆ ನೋಡ್ರಿ. ಯೇಸು ಸ್ವಾಮಿ ಈ ಲೋಕದಲ್ಲಿ 33.5 ವರ್ಷಗಳು ಈ ಭೂಮಿಯ ಮೇಲೆ ಅವರು ಜೀವಿಸಿದ್ರು. ಮನುಷ್ಯರ ಮಧ್ಯದಲ್ಲೇ ಜೀವಿಸಿದ್ರು. ಪಾಪದಲ್ಲಿರೋ ಜನರ ಮಧ್ಯದಲ್ಲೇ ಅವ್ರು ಜೀವಿಸಿದ್ರು. ಎಲ್ಲ ವಿಧವಾದ ಶೋಧನೆಗಳು, ಎಲ್ಲ ಉಪದ್ರವಗಳು, ಎಲ್ಲ ಕಷ್ಟಗಳು, ಎಲ್ಲ ನಿಂದೆ ಅವಮಾನಗಳು ಎಲ್ಲದರ ಮಧ್ಯದಲ್ಲೇ ಯೇಸಪ್ಪ ಜೀವಿಸಿದ್ದಾನೆ. ಎಲ್ಲದರ ಮಧ್ಯದಲ್ಲಿ ಆತನು ಜೀವಿಸಿದ್ದಾನೆ. ಆದರೆ ಪಾಪ ಒಂದು ಮಾತ್ರ ಆತನು ಮಾಡಲಿಲ್ಲ. ಇವತ್ತು ನೀವು ಸಹ ಅಷ್ಟೇ, ನಿಮ್ಮ ಕುಟುಂಬಗಳಲ್ಲಿ, ಕೆಲಸ ಮಾಡೋ ಸ್ಥಳದಲ್ಲಿ, ಸಭೆಗಳ ಮಧ್ಯ, ಜನರ ಮಧ್ಯ ನೀವು ಜೀವಿಸಲೇಬೇಕು. ಮತ್ತು ಎಲ್ಲಿ ಹೋಗೋದು? ನಾವು ಕಾಡಲ್ಲಿ ಹೋಗಿ ಒಂಟಿಯಾಗಿ ಕೂತ್ಕೊಳ್ಳೋಣ, ಇಲ್ಲ ಜನಸಂಚಾರ ಇಲ್ದಿರೋ ಸ್ಥಳಕ್ಕೆ ಹೋಗೋಣ? ಎಲ್ಲಿ ಹೋದ್ರೂ ನಾವು ಪರಿಶುದ್ಧವಾಗಿ ಜೀವಿಸೋಕ್ಕೆ ಆಗಲ್ಲ. ಯಾಕಂದರೆ ಪರಿಶುದ್ಧವಂತನಾಗಿರೋ ಯೇಸು, ಜಯಿಸಿರೋಂಥ ಯೇಸು, ಎಲ್ಲವನ್ನು ಜಯಿಸಿ ಜಯಶಾಲಿಗಿರೋ ಯೇಸು ನಿನ್ನ ಒಳಗಡೆ ಇರುವಾಗೆ ನೀನು ಸಹ ಏನಾಗ್ತೀಯ ಗೊತ್ತಾ? ಯೇಸುವಿನಾಗಿ ನೀನು ಎಲ್ಲವನ್ನು ಜಯಿಸ್ಬಿಡ್ತೀಯ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದೇವರಿಂದ ಹುಟ್ಟಿದಂಥ ಹೂಗಳು ಈ ಲೋಕವನ್ನೇ ಜಯಿಸುತ್ತೆ ಎಂದು ಬರೆಯಲ್ಪಟ್ಟಿದೆ. ಆಗ ಯೇಸು ನಿಮ್ಮ ಸಂಗಡ ಇರುವಾಗೆ ನೀವೆಲ್ಲವನ್ನು ಜಯಿಸ್ಬಿಡ್ತೀರ. ಆಮೇಲೆ ಹಲ್ಲೆಲೂಯಾ. ಯೇಸುವೆ ಏನಾಗಿದ್ದಾನೆ? ವಾಕ್ಯವಾಗಿದ್ದಾನೆ. ಅನುದಿನ ವಾಕ್ಯಗಳನ್ನು ಕೇಳಿ ಧ್ಯಾನಿಸಿ, ವಾಕ್ಯಗಳಿಗೆ ನಿಮ್ಮನ್ನು ಒಪ್ಪಿಸ್ಕೊಟ್ಟು ಸರಿಪಡಿಸ್ಕೊಂಡು ವಾಕ್ಯದಲ್ಲಿ ನೀವು ನೆಲೆಗೊಂಡು ನೀವು ಜೀವಿಸೋದಾದರೆ ಯೇಸು ನಿಮ್ಮಲ್ಲಿ ನೆಲೆಗೊಂಡಿರ್ತಾನೆ, ಯೇಸುನಲ್ಲಿ ನೀವು ನೆಲೆಗೊಂಡಿರ್ತೀರ. ಆಗ ನೀವೇನು ಮಾಡ್ತೀರಾ? ಪ್ರತಿಯೊಂದು ಕಾರ್ಯಗಳನ್ನು ನೀವು ಜಯಿಸ್ತಾ ನೀವು ಪರಿಪೂರ್ಣವಾಗಿ ಪರಿಶುದ್ಧವಾಗಿ ಜೀವಿಸಲು ದೇವರು ತನ್ನ ಕೃಪೆಯನ್ನು ಕೊಟ್ಟು ನಿಮ್ಮನ್ನು ಆತನೇ ಆಯತ್ತಪಡಿಸ್ಬಿಡ್ತಾನೆ. ಈ ರೀತಿಯಾಗಿ ನೀವು ಸಿದ್ಧರಾಗಿ ನೀವು ನಿಲ್ಲುವಾಗೆ ಯೇಸು ಸ್ವಾಮಿ ಬರುವಾಗೆ ಅವರ ಸಂಗಡ ನಾವು ಹೊರಡುವರಾಗಿರ್ತೀವಿ. ಆಮೇಲೆ ಹಲ್ಲೆಲೂಯಾ. ಹೀಗಾಗಿ ದೇವ ಜನರೇ ಎಲ್ಲರೂ ಆಯತ್ತವಾಗಿರ್ರಿ. ಈ ಲೋಕ ಅಳಿದು ಹೋಗುತ್ತೆ, ಎಲ್ಲ ಸೃಷ್ಟಿಗಳು ನಶಿಸಿ ಹೋಗುತ್ತೆ, ಎಲ್ಲ ಐಶ್ವರ್ಯವು ನಾಶವಾಗುತ್ತೆ, ಎಲ್ಲ ಜನಾಂಗಗಳು ಕೂಡ ಈ ಭೂಲೋಕದಲ್ಲಿ ಏನಾಗ್ತಾರೆ? ಯಾರು ನಿರಂತರ ಇಲ್ಲ, ಎಲ್ಲ ಲಯವಾಗಿ ಹೋಗ್ತವೆ. ಆದರೆ ನಾವು ದೇವರನ್ನ ನಂಬಿ ದೇವರ ವಾಗ್ದಾನವನ್ನು ಎದುರು ನೋಡುತ್ತಾ ಅನುದಿನವೂ ಪರಿಶುದ್ಧವಾಗಿ ನಾವು ಜೀವಿಸುವಾಗೆ ನಮಗೆ ಒಂದು ರಾಜ್ಯ ಉಂಟು, ನಮಗೆ ಒಬ್ಬ ದೇವನುಂಟು. ಆ ರಾಜ್ಯವೇ ಪರಲೋಕ, ಆ ದೇವನೇ ಕರ್ತನಾದ ಯೇಸು. ಆಮೇಲೆ ಹಲ್ಲೆಲೂಯಾ. ದೇವ ಜನರೇ ನಿಮ್ಮನ್ನು ನೀವು ಆಯತ್ತಪಡಿಸ್ಕೊಳ್ರಿ. ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಒಂದು ವೇಳೆ ಯೇಸುವನ್ನು ನಂಬದೇ ಇರೋರು, ಸಭೆಗಳಿಗೆ ಹೋಗದೇ ಇರೋರು, ವಾಕ್ಯಗಳನ್ನು ಕೇಳದೇ ಇರೋರು ನೀವೇನು ಮಾಡಬೇಕು? ನೀವು ಹಾಗೆ ಇದ್ದರೆ ಯೇಸು ಸ್ವಾಮಿ ಜೊತೆ ನೀವು ಹೋಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಸಹ ಏನು ಮಾಡಬೇಕು? ಅನೇಕರು ಯೇಸುನ ನಂಬಬೇಕು. ಯೇಸುವನ್ನು ನಂಬಿ ನೀವು ಸಭೆಗಳಿಗೆ ಹೊರಡುವಾಗೆ, ದೇವರ ವಾಕ್ಯಗಳನ್ನು ಕೇಳುವಾಗೆ, ಸತ್ಯವೇದವನ್ನು ತಗೊಂಡು ಓದುವಾಗೆ, ನೀವು ನಿಮ್ಮ ಪಾಪಗಳನ್ನ ಅರಿಕೆ ಇಟ್ಟು ಪ್ರಾರ್ಥಿಸುವಾಗೆ ಯೇಸುವಿನ ರಕ್ತ
ನಿಮ್ಮ ಸಕಲ ಪಾಪಗಳನ್ನ ನೀಗಿಸಿ ನಿಮ್ಮನ್ನು ಶುದ್ಧಿ ಮಾಡಿಬಿಡುತ್ತೆ. ನೀವು ಸಹ ಈ ರೀತಿಯಾಗಿ ಯೇಸು ಸ್ವಾಮಿನ ಹಿಂಬಾಲಿಸಿ ಅವರ ಮಾರ್ಗಗಳಲ್ಲಿ ನೀವು ನಡೆದು ಅವ್ರನ್ನ ಹಿಂಬಾಲಿಸಿ ನೀವು ಅವ್ರಿಗಾಗಿ ಜೀವಿಸೋದಾದ್ರೆ ಯೇಸು ಸ್ವಾಮಿ ನಿಮ್ಮನ್ನು ಸಹ ಪರಿಶುದ್ಧಪಡಿಸಿ ನಿಮ್ಮನ್ನು ಅವರು ಆಯತ್ತಪಡಿಸ್ಬಿಡ್ತಾರೆ. ಹೀಗಾಗಿ ಪ್ರತಿಯೊಬ್ಬರು ನೀವೇನು ಮಾಡಬೇಕು, ಆಲಸ್ಯವಾಗಿರೋದೆ, ಏನೋ ತಾನು ಇಂದು ಕೇರ್ಲೆಸ್ ಆಗಿರಬೇಡ್ರಿ. ಯಾಕಂದರೆ ಲೋಕದ ಎಲ್ಲ ಕಡೆಗಳಲ್ಲಿ ನಾವು ನೋಡ್ತೀವಿ ಭಯಂಕರವಾದ ಭೂಕಂಪಗಳು, ಲಕ್ಷಾಂತರ ಜನ ಅಳೆದು ಹೋಗ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ನಾಶಕರವಾದ ಮಳೆಗಳು, ಪ್ರಳಯ, ಎಲ್ಲಿ ನೋಡಿದ್ರು ಭಯಂಕರವಾದ ಆಪತ್ತುಗಳು, ಸೃಷ್ಟಿ ವಿಕೋಪಗಳು. ಇದೆಲ್ಲ ಯೇಸುವಿನ ಬರೋಣಕ್ಕೆ ಒಂದು ಸೂಚನೆ. ಇದನ್ನು ನೀವು ನೋಡುವಾಗೆ ಕೇಳುವಾಗೆ ನೀವು ನಿಮ್ಮನ್ನೇನು ಮಾಡಬೇಕು, ನೀವು ಅತ್ಯಂತ ಎಚ್ಚರವಾಗಿದ್ದು ನಿಮ್ಮನ್ನು ಆಯತ್ತಪಡಿಸ್ಕೊಳ್ರಿ. ನೀವು ಆಯತವಾದರೆ ನಿಮ್ಮಂಥ ಭಾಗ್ಯವಂತರ ಈ ಲೋಕದಲ್ಲಿ ಯಾರು ಇರಲು ಸಾಧ್ಯವಿಲ್ಲ. ಯೇಸು ಬರ್ತಾ ಇದ್ದಾರೆ, ನಿಮ್ಮನ್ನು ಆಯತ್ತಪಡಿಸ್ಕೊಳ್ರಿ. ಯೇಸುವೇ ಸರ್ವಶಕ್ತನಾಗಿರೋ ದೇವರು. ಅವ್ರು ಬಂದು ನಿಮ್ಮನ್ನು ಕರೆದು ತನ್ನೊಟ್ಟಿಗೆ ಆತನು ಒಯ್ಯಲು ಆರಂಭಿಸ್ತಾನೆ. ನಿಮಗೆ ಎಷ್ಟೋ ಆಶೀರ್ವಾದವಾಗಿ ಇರುತ್ತೆ ಮಕ್ಕಳೇ. ಈ ವಾಕ್ಯ ಕೇಳಿಕೊಂಡಿರೋ ಎಲ್ಲ ದೇವ ಜನರೇ ಆಯತ್ತವಾಗ್ರಿ. ಇದನ್ನು ಕೇಳಿಕೊಂಡಿರೋ ಎಲ್ಲ ಜನರೇ ನಿಮ್ಮನ್ನು ದೇವರಿಗೆ ಒಪ್ಪಿಸ್ಕೊಡ್ರಿ, ದೇವ್ರ ಕಡೆ ತಿರುಗರೆ. ಆತನ್ ಬರ್ತಾ ಇದ್ದಾನೆ, ಯೇಸು ಬರ್ತಾ ಇದ್ದಾನೆ. ಯೇಸು ಬರುವಾಗೆ ಅವ್ರ ಮುಂದೆ ನೀವು ನಿಲ್ಬೇಕು. ಒಂದು ವೇಳೆ ನೀವು ನಿಮ್ಮನ್ನು ಆಯತ್ತಪಡಿಸಿಕೊಳ್ಳದೆ ನೀವು ಹಾಗೆ ನಿಮ್ಮ ಇಷ್ಟ ಬಂದಾಗ ನೀವು ಜೀವಿಸಿಕೊಂಡಿರೋದಾದ್ರೆ ಯೇಸುವಿನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ನಂತರ ದೊಡ್ಡ ಭಯಂಕರವಾದ ಆಪತ್ತು, ಮರಣ, ನಿತ್ಯ ನರಕ, ಇದು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲ್ಲ. ಇವುಗಳಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ಮಾರ್ಗ, ಸತ್ಯ, ಜೀವವಾಗಿರುವಂಥ ಯೇಸುವನ್ನು ಹಿಂಬಾಲಿಸ್ರಿ. ಅವ್ರಿಗಾಗಿ ಲೋಕದಲ್ಲಿ ನಿಮ್ಮನ್ನು ಒಪ್ಪಿಸ್ಕೊಟ್ಟು ಜೀವಿಸ್ರಿ. ಯೇಸು ನಿಮ್ಮನ್ನು ಆಶೀರ್ವದಿಸ್ತಾನೆ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲರ ಮನಸ್ಸು ಹೃದಯಗಳನ್ನು ಮುಟ್ಟಿ ಪ್ರೇರೇಪಿಸ್ರಿ ಅಪ್ಪ. ಎಲ್ಲ ದೇವ ಜನರು ಆಯತ್ತವಾಗಬೇಕು. ಆ ರೀತಿಯಾಗಿ ಎಚ್ಚರವಾಗಿದ್ದು ತಮ್ಮನ್ನು ಆಯತ್ತಪಡಿಸಿಕೊಳ್ಳಲು ಎಲ್ಲರಿಗೂ ಸತ್ಯದ ಪರಿಜ್ಞಾನವನ್ನು ಕೊಡ್ರಿ. ನಿಮಗೆ ಭಯಪಡೋ ಭಯವನ್ನು ಕೊಡ್ರಿ. ಮತ್ತು ಇದನ್ನು ಕೇಳಿಕೊಂಡಿರೋಂಥ ಯಾರೆಲ್ಲ ನಿನ್ನ ನಂಬದೇ ಇದ್ದಾರೋ, ನಿನ್ನ ಅರಿಯದೇ ಇದ್ದಾರೋ ಅವ್ರಿಗೆಲ್ಲಾರು ನೀನು ಮುಟ್ಟೋ ಸ್ವಾಮಿ. ಅವ್ರ ಮೇಲೆಲ್ಲ ನಿನ್ನ ಮಾನಸಂತರ ಆತ್ಮನ ಸುರಿಸು. ಅವರು ಸಹ ಕತ್ತಲೆ ಬಿಟ್ಟು ಬೆಳಕಿಗೆ ಬರಲು ನಿನ್ನ ವಾಕ್ಯಗಳಿಗೆ ತಮ್ಮನ್ನು ಒಪ್ಪಿಸ್ಕೊಟ್ಟು ನೀನೇ ಸತ್ಯ ದೇವರೆಂದು ಅರಿತು ತಿಳಿದು ರಕ್ಷಿಸಲ್ಪಡಲು ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀರಿ. ಹಾಗೇ ಮಾಡ್ರಿ. ಪ್ರಾರ್ಥನೆ ಕೇಳಿದಾಗ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.